ವಿಶ್ವಕವಿ ತಿರುವಳ್ಳವರ್ ಜಯಂತಿಯ ಪ್ರಯುಕ್ತ ಬೆಂಗಳೂರಿನ ಹಲಸೂರಿನಲ್ಲಿರುವ ತಿರುವಳ್ಳವರ್ ಪ್ರತಿಮೆ ಮುಂಭಾಗದಲ್ಲಿ ವಿಜೃಂಭಣೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ಥಳೀಯ ಶಾಸಕರಾದ ರಿಜ್ವಾನ್ ಹರ್ಷಾ ಸೇರಿದಂತೆ ಹಲವಾರು ಜನ ಗಣ್ಯ ವ್ಯಕ್ತಿಗಳು ತಿರುವಳ್ಳೂರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಇನ್ನು ಬೆಂಗಳೂರು ಕೇಂದ್ರ ಡಿಸಿಸಿ ಉಪಾಧ್ಯಕ್ಷರಾದ ಜಿ ರಾಜೇಂದ್ರನ್ ತಿರುವಳ್ಳರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿ, ಮೊಟ್ಟ ಮೊದಲು ಎತ್ತಿನ ಗಾಡಿಯಲ್ಲಿ ತಿರುವಳ್ಳರು ಪ್ರತಿಮೆಯನ್ನ ತಂದು ಸ್ಥಾಪನೆ ಮಾಡಿದ ಹೆಮ್ಮೆ ನಮಗಿದೆ. ಸುಮಾರು 18 ವರ್ಷಗಳ ಕಾಲ ತಿರುವಳ್ಳರ್ ಪ್ರತಿಮೆಯನ್ನ ಲೋಕಾರ್ಪಣೆಗೊಳ್ಳದಂತೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನ್ಯಾಯಾಲಯದ ಮುಖಾಂತರ ತಡೆಯಾಜ್ಞೆ ತಂದಿದ್ದರು. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಹಾಗೂ ಕರುಣಾನಿಧಿರವರ ನೇತೃತ್ವದಲ್ಲಿ ಈ ಪ್ರತಿಮೆಯು ಲೋಕಾರ್ಪಣೆಗೊಂಡಿತು. ಈ ಮಹಾ ಕಾರ್ಯಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಇಲ್ಲಿ ಬಂದಿರೋರು ಎಲ್ಲ ತಿರುವಲ್ಲೂರು ಬರ್ತ್ಡೇಗೆ ಬಂದಿರೋರು ಕಮಿಟಿ, ಆಲ್ ಪಾರ್ಟಿ ಲೀಡರ್ಸ್ ಮತ್ತು ತಮಿಳು ಫಾಲೋವರ್ಸು, ತಮಿಳು ಮೇಲೆ ಪಟ್ಟರು ಇರೋರು, ಪ್ರೀತಿ ಇರೋರು ಬಂದಿರೋರು ಎಲ್ರಿಗೆ ನನ್ನಿಂದ ಕಾಂಗ್ರೆಸ್ ಪಕ್ಷದಿಂದ ತಿರುವಲ್ಲೂರು ಶುಭಾಶಯಗಳು. ಮತ್ತು ತಿರುವಲ್ಲೂರು ಸ್ಟ್ಯಾಚ್ಯೂ ಇಡೋದಕ್ಕೆ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಇದ್ದರೆ ಬೆಂಗಳೂರು ತಮಿಳ್ ಸಂಘಂ ಅವರು ಹಲಸೂರು ಕೆರೆ ಒಳಗಡೆ ತಿರುವಲ್ಲೂರು ಸ್ಟ್ಯಾಚ್ಯೂ ಇಡಬೇಕಂದ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ತಿರು ದೇವರಾಜ ಅರಸು ಕಾಲದಿಂದ ತಿರು ಎಸ್ ಗುಂಡೂರಾವ್ ಕಾಲದಿಂದ ಅವರು ಪ್ರಯತ್ನ ಮಾಡಿ ತಿರುವಲ್ಲೂರು ಸ್ಟ್ಯಾಚ್ಯೂ ಹಲಸೂರು ಕೆರೆಯಲ್ಲಿ ಒಳಗಡೆ ಇಡಬೇಕಂದ್ಬಿಟ್ಟು ಅವರು ಸುಮಾರು ವರ್ಷಗಳಿಂದ ತಮಿಳ್ ಸಂಘದಿಂದ ಅವರು ಪ್ರಯತ್ನ ಮಾಡಿದರು. ಆದ್ರೂ ಆ ಕೆಲಸ ನಡೆಯೋಕ್ಕೆ ಆಗಿಲ್ಲ. ತಿರು ಎಸ್ ಬಂಗಾರಪ್ಪ ಅವರು 1992ನಲ್ಲಿ ಮುಖ್ಯಮಂತ್ರಿ ಇರುವಾಗ ಈ ಕ್ಷೇತ್ರ ಆವಾಗ ಭಾರತೀ ನಗರ ಕ್ಷೇತ್ರವಾಗಿ ಈ ಕ್ಷೇತ್ರ ಇತ್ತು. ಆ ಟೈಮ್ನಲ್ಲಿ ಹಲಸೂರು ವಾರ್ಡ್ಗೆ, ಹಲಸೂರು ಡಿವಿಷನ್, ಇವತ್ತು ವಾರ್ಡ್ ಆಯಿತು, ಆವತ್ತು ಡಿವಿಷನ್, ಹಲಸೂರು ಡಿವಿಷನ್ಗೆ ಶ್ರೀ ಜಯಕುಮಾರಸನ್ ಅವರು ವರ್ಷ ಕಮಿಟಿ ಚೇರ್ಮನ್ ಆಗಿದ್ದರು. ಆ ಕಾಲದಲ್ಲಿ ವರ್ಷ ಕಮಿಟಿ ಚೇರ್ಮನ್ ಆಗಿದ್ದರು. ಇರುವಾಗ ತಿರು KJ ಜಾರ್ಜ್ ಸಾರು HOD ಮಿನಿಸ್ಟರ್, ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ಅವ್ರ ಹತ್ರ ಸಾರ್ ತಿರುವಲ್ಲೂರು ಬಂದು ತಮಿಳರವರಿಲ್ಲ, ಅವರು ತಮಿಳ್ ಪುಲೋವರು, ಅವರು ಮನುಷ್ಯ ಯಾವಾಗ ಬೆಳಿಬೇಕು, ಯಾವಾಗ ಬಾಳಿಸ್ಬೇಕು ಅಂದ್ಬಿಟ್ಟು ಅವರು 1330 ಕವಿತೆಗಳು ಅವರು ಬರೆಸಿದರು. ಅವರು ಒಂದು ದಲಿತ ಕವಿಂಜರು. ಅವರು ಇಲ್ಲಿ ತಿರು ಜಯಕುಮಾರಸನ್ ಬಂದು ನಮ್ಮ KJ ಜಾರ್ಜ್ ಸರ್ ಹತ್ರ ಎಕ್ಸ್ಪ್ಲೈನ್ ಮಾಡಿ ತಿರು KJ ಜಾರ್ಜ್ ಸರ್ ಬಂದು ತಿರು ಎಸ್ ಬಂಗಾರಪ್ಪ ಹತ್ರ ಮಾತಾಡಿ ಆ ಟೈಮ್ನಲ್ಲಿ ಸ್ಟ್ಯಾಚ್ಯೂ ಇಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಸ್ಟ್ಯಾಚ್ಯೂ ಇಡೋ ಟೈಮ್ನಲ್ಲಿ ತಿರು ಇದೇ ಭಾರತೀ ನಗರ ಕ್ಷೇತ್ರಕ್ಕೆ ತಿರು ಎಸ್ ಪ್ರಮೀಳಾ ನರ್ಸರಿಗೆ BJP ಕ್ಯಾಂಡಿಡೇಟ್ ಆಗಿ ಇಲ್ಲಿ ಕಂಟೆಸ್ಟ್ ಮಾಡಿದ್ರು. ಆಯಮ್ಮ ತಿರುವಲ್ಲೂರು ಸ್ಟ್ಯಾಚ್ಯೂ ಇಡಬಾರ್ದು ಅಂದ್ಬಿಟ್ಟು ಹೈಕೋರ್ಟ್ನಲ್ಲಿ ಸ್ಟೇ ಹೋದರು. ಹೈಕೋರ್ಟ್ನಲ್ಲಿ ಸ್ಟೇ ಹೋಗೋ ಮುಂಚೆ ನಾವೇನು ಮಾಡಿದ್ರು, ನಾನು ಮತ್ತು ತೀರೋದ್ರು ಒಬ್ಬರು ಕಾಂಗ್ರೆಸ್ ಪ್ರಮುಖರು ಸಂಬತ್ತು, ಆ ಇಬ್ಬರು ಸೇರಿ ಒಂದು ತಳ್ಳುಗಾಡಿನಲ್ಲಿ ತಿರುವಲ್ಲೂರು ಸ್ಟ್ಯಾಚ್ಯೂ ತಳ್ಕೊಂಡೋಗಿ ನಾನು ಸಂಬತ್ತು ಮತ್ತು ಇನ್ನೂ ಪಬ್ಲಿಕ್ ಸೇರಿ ತಿರುವಲ್ಲೂರು ಸ್ಟ್ಯಾಚ್ಯೂ ತಳ್ಕೊಂಡೋಗಿ ಎತ್ತಿನ ಗಾಡಿನಲ್ಲಿ ಈಗ ಇರೋ ತಿರುವಲ್ಲೂರು ಸ್ಟ್ಯಾಚ್ಯೂ ಎಲ್ಲಿದೆ ಆ ಸ್ಟ್ಯಾಚ್ಯೂ ಮೇಲೆ ನಾವು ತಿರುವಲ್ಲೂರು ಸ್ಟ್ಯಾಚ್ಯೂ ಇದ್ದರು. ಯಡಿಯೂರಪ್ಪ ಅವರು BJP ಸರ್ಕಾರದಲ್ಲಿ ಯಡಿಯೂರಪ್ಪ ಬಂದು ಮತ್ತು ತಮಿಳುನಾಡು ಸರ್ಕಾರ ಕಲಂಜರ್ ಕರುಣಾನಿಧಿ ಇಬ್ಬರು ಸರಿ ಮಾತಾಡಿ ಅಲ್ಲಿ ಬಂದು ಸರಂಜನಗರ ಸ್ಟ್ಯಾಚ್ಯೂ ಓಪನ್ ಮಾಡೋದಕ್ಕೂ ಇಲ್ಲಿ ಬೆಂಗಳೂರಿನಲ್ಲಿ ತಿರುವಲ್ಲೂರು ಸ್ಟ್ಯಾಚ್ಯೂ ಓಪನ್ ಮಾಡೋದಕ್ಕೆ ಅವರು ಒಪ್ಪಂದ ಮಾಡಿ ತಿರುವಲ್ಲೂರು ಸ್ಟ್ಯಾಚ್ಯೂ ಗೌರ್ಮೆಂಟ್ ಸರ್ಕಾರ ಮುಖಾಂತರ ತಿರುವಲ್ಲೂರು ಸ್ಟ್ಯಾಚ್ಯೂ ಓಪನ್ ಆಯಿತು. ಯಡಿಯೂರಪ್ಪ ಅವರು ಶುಭಾಶಯಗಳು ಹೇಳ್ತೀವಿ, ಕರುಣಾನಿಧಿ ಅವ್ರಿಗೂ ನಾವು ಶುಭಾಶಯಗಳು ಹೇಳ್ತೀವಿ. ಈಗ ಶಿವಾಜಿನಗರ ಕ್ಷೇತ್ರದಲ್ಲಿ ಈಗ
ಅಟ್ ಪ್ರೆಸೆಂಟು MLA ಆಗಿರೋರು ರಿಜ್ವಾನ್ ಅರ್ಸದ್ ಅವ್ರು ಬಂದು ತಿರುವಲ್ಲೂರು ಸ್ಟ್ಯಾಚ್ಗೆ ಪುನರ್ವಸ ಮಾಡೋದಕ್ಕೆ ಸುಮಾರು 2 ಕೋಟಿ ರೂಪಾಯಿ ಖರ್ಚಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಇನ್ನೂ ಒಂದು 6 ತಿಂಗಳ ಒಳಗಡೆ ದೊಡ್ಡ ಫಂಕ್ಷನ್ ಮಾಡಿ ಓಪನ್ ಮಾಡ್ತಾರೆ. ಅದನ್ನು ನಮ್ಮ ರಿಜ್ವಾನ್ ಅರ್ಸದ್ಗೆ ನಾವು ಶುಭಾಶಯಗಳು ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ದಲಿತ ಕವಿ ತಿರುವಳ್ಳುವರ್ ದಿನಾಚರಣೆ ಅಂಗವಾಗಿ ತಿರುವಳ್ಳುವರ್ ಪ್ರತಿಮೆ ಮುಂದೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಹಲವಾರು ಪಕ್ಷದ ನಾಯಕರು ಮತ್ತು ಸಚಿವರುಗಳು, ಹಲವಾರು ಗಣ್ಯರು ಆಗಮಿಸಿದ್ದಾರೆ. ಸ್ನೇಹಿತರಾದಂಥ ರಾಜೇಂದ್ರನವರು ಮತ್ತು ಶೇಖರ್ ಅವರು, ಇತರ ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಕೋರುತ್ತಾ ಇವತ್ತಿನ ದಿನ ತಿರುವಳ್ಳುವರ್ ದಿನಾಚರಣೆಯ ಶುಭಾಶಯ ಕೋರುತ್ತಾ ಇದ್ದೀವಿ. ಮತ್ತು ತಿರುವಳ್ಳುವರು ಪ್ರತಿಮೆಗೆ ಉದ್ಘಾಟನೆ ಮಾಡೋಕ್ಕೆ ಮಾನ್ಯ ಶ್ರೀಮಾನ್ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಮತ್ತು ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಕಲಂಜರ್ ಅವ್ರಿಗೂ ಧನ್ಯವಾದ ಕೋರ್ತಾ ಇದ್ದೀವಿ. ಪ್ರತಿಮೆ 18 ವರ್ಷ ಕಾಲ ಮುಚ್ಚಿತ್ತು. ಕಾರಣಾಂತರದಿಂದ ಇವತ್ತಿನ ದಿನ ಅದು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಇವತ್ತಿನ ನಡೀತಾ ಇದೆ. ಈ ಪ್ರತಿಮೆ ಅಲ್ಲಿ ಇಡೋಕ್ಕೆ ಒಂದು ಕಾರಣಕರ್ತರಾಗಿರ್ತಕ್ಕಂಥ ಹಲವಾರು ಜನರಲ್ಲಿ ಮಾನ್ಯ ಶ್ರೀ ರಾಜೇಂದ್ರನವರು ಸಹ ಒಬ್ಬರು. ಆಗ ಎತ್ತಿನ ಗಾಡಿಯಲ್ಲಿ ತಳ್ಕೊಂಡೋಗಿ ದಿನ ವಿರುದ್ಧ ಮಾಡಿದ ಸಮಯದಲ್ಲಿ ಆ ಪ್ರತಿಮೆನ ಅಲ್ಲಿ ಇಟ್ಟು ಯಶಸ್ವಿಯಾಗಿ ಮೂ ಸಂಪತ್ ಅವರು ಮತ್ತು ರಾಜೇಂದ್ರನವರು ಇಬ್ಬರೂ ಸಹ ಅಲ್ಲಿ ತೊಗೊಂಡೋಗಿ ಇಟ್ಟು ಅದನ್ನು ಪ್ರತಿ ವರ್ಷ ಸಹ ಹಲವಾರು ನಮ್ಮ ಭಾಷಾ ಹಿಂದುಳಿದಿರತಕ್ಕ ಲಿಂಗ್ವಿಸ್ಟಿಕ್ ಮೈನಾರಿಟಿ ಜನಾಂಗ ನಮ್ಮ ಜನಗಳು ಎಲ್ಲರೂ ಸಹ ಸೇರಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಈ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಗೆ ನಡಿಬೇಡಿ ಹೇಳಿ ದಲಿತ ಕವಿಗಳಾದಂಥ ವಿಶ್ವಕವಿಗಳು ತಿರುವಳ್ಳುವರಿಗೆ ನಾವು ನಮಸ್ಕರಿಸ್ತಾ ಈ ಕಾರ್ಯಕ್ರಮ